ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪಕ್ಕದಲ್ಲಿ ಇಷ್ಟು ಸುಂದರವಾಗಿರೋ ಹೆಂಡತಿ ಇರ್ಬೇಕಾದ್ರೆ ಅವಳ ಸತ್ಯನ ಮಲಗಿದ್ದಾನೆ. ನನಗೆ ಬರ್ತಿರೋ ಕೋಪಕ್ಕೆ ಹಾಗೆ ಕತ್ತಿಡ್ದು ಸಾಯಿಸ್ಬೋಣ ಅಂತ ಅನ್ಸುತ್ತೆ. ಸೇವಂತಿ, ಇಷ್ಟಕ್ಕೆಲ್ಲ ಕಾರಣ ಆಗಿರೋ ನಿನ್ನನ್ ಮಾತ್ರ ನಾನು ಸುಮ್ಮನೆ ಇರಕ್ ಬಿಡಲ್ಲ ಕಣೆ. ನೀನೆಲ್ಲ ನೆಮ್ಮದಿಯಾಗಿರಕ್ ಬಿಡಲ್ಲ. ನೀನು ಖುಷಿಯಾಗಿರ್ಬಾರ್ದು. ನನ್ನ ಖುಷಿನ ಕಿತ್ಕೊಂಡ್ರೋ ನೀನು ಯಾವತ್ತೂ ಖುಷಿಯಾಗಿರ್ಬಾರ್ದು. ಸರ್, ಅಯ್ಯೋ ಇಳಿಸಿ ಸರ್. ಸರ್, ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ ನೀವು? ಏನಿದೆಲ್ಲ? ವಿಶ್ ಯು ಹ್ಯಾಪಿ ಬರ್ತ್ಡೇ, ಮೈ ಹಾರ್ಟ್ ಬೀಟ್, ಮೈ ಲೈಫ್ ಲೈನ್, ಮೈ ಸೋಲ್ ಮೇಟ್, ಮೈ ಎನರ್ಜಿ ಬೂಸ್ಟರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಮೈ ಲೈಫ್, ಯು ಆರ್ ಮೈ ಎವ್ರಿಥಿಂಗ್. ನೀವು ಬರಲ್ಲ ಅಂತ ಅನ್ಕೊಂಡಿದ್ದೆ ಸರ್, ಆದ್ರೂ ನೀವು ಇಷ್ಟು ದೊಡ್ಡ ಸರ್ಪ್ರೈಸ್ ಕೊಡ್ತೀರಾ ಅಂತ ನಾನು ನಿಜಕ್ಕೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನಗೆ ನೀವು ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೊತ್ತಾ. ಪ್ರೀತಿ ಆಗದೆ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ? ಹಾಗಿದ್ಮೇಲೆ ಪ್ರೀತಿಲೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಸರ್. ಸದ್ಯ ನನ್ ಪುಣ್ಯ ನಿಮ್ ಕೆಲ್ಸಗಳ ಮಧ್ಯೆ ನಾನ್ ನೆನಪಾದೆ ಅಲ್ವಾ. ನಾನು ನನ್ನ ಕೆಲಸ ಲವ್ ಮಾಡ್ತೀನಿ ನಿಜ, ಆದ್ರೆ ಅದಕ್ಕಿಂತ ಜಾಸ್ತಿ ನಿನ್ನನ್ನು ಲವ್ ಮಾಡ್ತೀನಿ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದಕ್ಕೆ, ನೀವು ಬಂದಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನೀನ್ ಯಾವಾಗ್ಲೂ ಹೀಗೆ ಖುಷಿಯಾಗಿರ್ಬೇಕು. ಸರಿ ಬಾ. ವಾವ್, ನಿನ್ನ ಕಣ್ಣಿನ ನೋಟಕ್ಕೆ, ಸೋತು ಗೆದ್ದ ಹೃದಯಕ್ಕೆ ಕೊಡುವೆಯ ಮುತ್ತಿನ ಕಾಣಿಕೆ. ಒಂದು ಒಲವು ಮುತ್ತಿಗೆ, ಮುತ್ತು ತಂದ ಮತ್ತಿಗೆ, ಸೋತೆನ ಸೇವಂತಿಗೆ, ಸೋತೆನ ಸೇವಂತಿಗೆ. ನಿಮ್ಮ ಪ್ರೀತಿಯ ರೀತಿಗೆ, ನೀವು ಬರೆಯುವ ಧಾಟಿಗೆ, ಬಿದ್ದೆನಾ ನಿಮ್ಮ ತೆಕ್ಕೆಗೆ. ಸರ್, ಈ ಮೂಮೆಂಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಬೆಳಕಾಗೋದೇ ಬೇಡ ಅನ್ಸ್ಬಿಟ್ಟಿದೆ. ಇವತ್ತೆಲ್ಲ ಹೀಗೆ ಇರ್ಬೇಕು ಅಂತ ಅನಿಸ್ತಾ ಇದೆ. ನನಗೂ ಹಾಗೆ ಅನಿಸ್ತಿದೆ ಸೇವಂತಿ. ಅಯ್ಯೋ, ಬರ್ಡೇ ನಿಂದು, ಕೇಕ್ ಕಟ್ ಮಾಡ್ಬೇಕು. ಬಾಬಾ ಬಾಬಾ ಬಾಬಾ. ತಗೋ. Happy birthday to you, happy birthday to you, happy birthday to you, dear Sevanti, happy birthday to you. Thank you.
ಬರ್ಡೇ ಸೇವಂತಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿನ ದಿನಾನ ನನ್ನ ಲೈಫಲ್ಲೇ ಮರೆಯೋದಿಲ್ಲ. ಹಾ ಇಷ್ಟಕ್ಕೆ ಹೀಗಂದ್ರೆ ಹೇಗೆ? ನಿನ್ಗೆ ಇನ್ನೂ ಒಂದು ಸರ್ಪ್ರೈಸ್ ಇದೆ. ಏನ್ ಸರ್ ಅದು? ಬಾ ಗೊತ್ತಾಗತ್ತೆ. ಬಾಯ್ಲಿ ಸೇವಂತಿ, ಅದನ್ನ ಹಚ್ಚು. ಪಟಾಕಿ ಎಲ್ಲ ಬೇಡ ಸರ್, ಸುಮ್ನೆ ಸೌಂಡ್ ಆಗುತ್ತೆ. ಏನಾಗಲ್ಲ, ಹಚ್ಚು. ಸರ್ ಶಬ್ದ ಆಗುತ್ತೆ. ನಾನು ಹೇಳ್ತಿಲ್ವಾ, ಏನೂ ಆಗಲ್ಲ, ಹಚ್ಚು. ಸರ್, ಬೆಳಗ್ಗೆಯಿಂದ ನಾನು ಎಷ್ಟು ಒದ್ದಾಡ್ಬಿಟ್ಟೆ ಗೊತ್ತಾ? ಕಡೆಗೂ ನೀನು ನನ್ನ ನಿರಾಶೆ ಮಾಡಲಿಲ್ಲ. ಐ ಲವ್ ಯು ಸೋ ಮಚ್. ಅಮ್ಮ, ಇನ್ನು ಕಾಫಿ ಬರಲೇ ಅಲ್ವಲ್ಲಮ್ಮ? ಹಾ, ಬಂತು. ಅತ್ತೆ, ಅಕ್ಕಂಗೆ ಕಾಳು ಹುಳಿನೇ ತುಂಬಾ ಇಷ್ಟ. ಅದನ್ನು ಮಾಡಿದ್ರೆ ತಾನೆ? ಮಾಡಿದ್ದೀನಿ. ಅಮ್ಮ, ಹಂಗೆ ಅದಕ್ಕೆ ಅಕ್ಕಿ ರೊಟ್ಟಿ ಇಷ್ಟ, ಅದನ್ನು ಮಾಡಿದಿರಾ? ಹಾ, ಮಾಡಿದ್ದೀನಿ. ಆಮೇಲೆ ಏಯ್, ಸುಮ್ನೆ ಇರೋ. ಇಬ್ರು ಹೀಗೆ ಮಾತಾಡ್ತಿದ್ರೆ ಬಿಸಿ ಕಾಫಿ ತಗೊಂಡ್ ತಲೆ ಮೇಲೆ ಸುರಿದ್ ಬಿಡ್ತೀನಿ ಅಷ್ಟೇ. ತಗೊಳ್ಳಿ, ಇಬ್ರು ಕುಡೀರಿ. ತಗೋ ಪೂಜಾ. ನನ್ ಸೊಸೆಗೆ ಏನ್ ಇಷ್ಟ ಅಂತ ನನಗೆ ಚೆನ್ನಾಗ್ ಗೊತ್ತು. ಅದನ್ನೆಲ್ಲ ನಾನ್ ಮಾಡ್ತೀನಿ. ಕಲ್ಪನಾಕ್ಕ, ಕಾಫಿ ಏನಾದ್ರು ಅವ್ನ ತಲೆ ಮೇಲೆ ಸುರಿದಿದ್ರೆ ಯುಗಾದಿ ಹಬ್ಬದಲ್ಲಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ದ. ಈಗ ರಾಮನವಮಿ ಹಬ್ಬದಲ್ಲಿ ಕಾಫಿ ಸ್ನಾನ ಆಗಿರೋದು. ಏನು ಎಲ್ರು ಇಷ್ಟೊಂದು ಹ್ಯಾಪಿ ಆಗಿದ್ದೀರಾ?